ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಸೆಲೆಬ್ರಿಟಿ ಮೇಕಪ್ನ ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ಥರ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಇದರಲ್ಲಿ ಕಲಿಯೋದಿರುತ್ತೆ. ಆ್ಯಂಡ್ ಎಸ್, ಇದು ವಿಂಟರ್ ಆಗಿರೋದ್ರಿಂದ ಸ್ವಲ್ಪ ಶೈನಿ ಗ್ಲಾಸಿ ಲುಕ್ನ ಎಲ್ಲ ಇಷ್ಟಪಡ್ತಾರೆ. ಸೊ ಹಾಗೆ ನನ್ನ ಮೇಕೋವರಲ್ಲಿ ನೀವು ನೋಡ್ತಾ ಕಲಿಬೋದು. ಸೊ ನಾನು ಫಸ್ಟು ಏನು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ನೇಲ್ ಸಿರಮ್. ಸೊ ಇಂಪಾರ್ಟೆಂಟಾ ಸ್ನೇಲ್ ಸಿರಮ್, ಏನಿ ಸಿರಮ್ಸ್ ಯೂಸ್ ಮಾಡೋದು ಇಂಪಾರ್ಟೆಂಟಾ ಅಂತಂದರೆ ಎಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಸ್ಕಿನ್ನಿಗೆ ಹೈಡ್ರೇಷನ್ ಬೇಕಾಗಿರುತ್ತೆ. ಸೊ ನಿಮ್ಮ ಸ್ಕಿನ್ ಟೋನ್ ನೋಡಿಕೊಂಡು ಯಾವ ಥರ ಸಿರಮ್ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ನೋಡಿ ನೀವು ಯೂಸ್ ಮಾಡಿ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಏಕೆಂದರೆ ಇಟ್ಸ್ ಅ ಬಿಗ್ ಟಾಪಿಕ್. ಸೊ ಈಗ ಕರೆಂಟ್ಲಿ ನಾನು ಸ್ನೇಲ್ ಸಿರಮ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಂದು ಬೇಸಿಕಲಿ ಆಯಿಲಿ ಸ್ಕಿನ್, ಬಟ್ ಇವಾಗ ವಿಂಟರ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಡ್ರೈ ಆಗ್ತಾಯಿದೆ ಸ್ಕಿನ್. ಸೊ ಹಾಗಾಗಿ ಹೈಡ್ರೇಷನಿಗೋಸ್ಕರ ನಾನು ಸ್ನೇಲ್ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಮಾಯ್ಶ್ಚರೈಸರ್. ನೀವು ಎನಿ ಮಾಯ್ಶ್ಚರೈಸರ್ಸ್ ಯೂಸ್ ಮಾಡ್ಬೋದು. ನಾನು ಸೆಟಫಿಲ್ ಯೂಸ್ ಮಾಡ್ತೀನಿ, ಏಕೆಂದರೆ ನನಗೆ ಸೆಟಫಿಲ್ ತುಂಬ ಸೆಟ್ ಆಗಿದೆ ನನ್ನ ಸ್ಕಿನ್ನಿಗೆ. ಸೊ ತುಂಬ ಜನ ಹೇಳ್ತಾರೆ ನಂದು ಆಯಿಲಿ ಸ್ಕಿನ್ ಇದೆ, ನನ್ನ ಸ್ಕಿನ್ನಲ್ಲಿ ಆಲ್ರೆಡಿ ತುಂಬ ಆಯಿಲ್ ಪ್ರೊಡ್ಯೂಸ್ ಆಗ್ತಾಯಿದೆ, ಸೊ ಯೂಸ್ ಮಾಡಬೇಕಾ ಮಾಯ್ಶ್ಚರೈಸರು, ಇಸ್ ಇಟ್ ಇಂಪಾರ್ಟೆಂಟ್ ಅಂತ ಕೇಳ್ತಾರೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಏಕೆ ಅಂತಂದರೆ ಮಾಯ್ಶ್ಚರೈಸರ್ ಯೂಸ್ ಮಾಡಿಲ್ಲ ಅಂತಂದರೆ ಮೇಕಪ್ ನೀವೇನೇ ಫೌಂಡೇಶನ್ ಯೂಸ್ ಮಾಡ್ತಿರಲ್ಲ ಅದು ಬೇಸ್ ಕೂರೋದೇ ಇಲ್ಲ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೋಡಿ, ನನ್ನ ಸ್ಕಿನ್ನಲ್ಲಿ ಆಲ್ರೆಡಿ ಯು ಕ್ಯಾನ್ ಸಿ ದ ಹೈಡ್ರೇಷನ್. ಸ್ಕಿನ್ನಲ್ಲಿ ಏನೋ ಒಂದು ಗ್ಲೋ ಕಾಣಿಸ್ತಿದೆ ಅಲ್ವಾ. ಸೊ ದಟ್ ಈಸ್ ಕಾಲ್ಡ್ ಅ ಸ್ಕಿನ್ ಪ್ರೆಪ್. ನೀವು ಏನಾದರೂ ಸ್ಕ್ರಬ್ಬಿಂಗ್ ಅಂದರೆ ಫೇಸ್ ವಾಶ್ ಮಾಡಬೇಕಾದ್ರೆ ಸ್ಕ್ರಬ್ ಮಾಡ್ಬೋದು, ಇಲ್ಲ ಫೇಸ್ ಪ್ಯಾಕ್ಸ್ ಹಾಕ್ಬೋದು. ಸೊ ಈ ಥರದ್ದೆಲ್ಲ ಪ್ರಿಪ್ರೇಷನ್ಸ್ನ ನೀವು ಮಾಡಿಕೊಂಡ್ರೆ ಮೇಕಪ್ಗಿಂತ ಮುಂಚೆ ನೀವು ಮಾಡೋ ಅಂಥ ಮೇಕಪ್ ತುಂಬ ಚೆನ್ನಾಗಿ ಕೂರುತ್ತೆ. ಸೊ ನೆಕ್ಸ್ಟ್ ಬಂದು ಕನ್ಸೀಲರ್. ಕನ್ಸೀಲರ್ ತುಂಬ ಜನ ಕೇಳ್ತಾರೆ ನನಗೆ, ನನಗೆ ಯಾವ ಶೇಡ್ ಕನ್ಸೀಲರ್ನ ಯೂಸ್ ಮಾಡಬೇಕು. ನನ್ನ ಹತ್ರ ಆಲ್ರೆಡಿ ಕನ್ಸೀಲರ್ ಇದೆ, ಅದನ್ನು ಯೂಸ್ ಮಾಡಿದ್ರೆ ಒಂಥರ ಕವರೇಜೇ ಸಿಗೋದಿಲ್ಲ, ನನ್ನ ಡಾರ್ಕ್ ಸರ್ಕಲ್ಸ್ ಎಲ್ಲ ಇನ್ನೂ ವಿಸಿಬಲ್ ಅನಿಸುತ್ತೆ ಅಂತ ಹೇಳ್ತಾರೆ, ಇಲ್ಲ ಫುಲ್ ಗ್ರೇ ಆಗುತ್ತೆ ಅಂತ ತುಂಬ ಜನ ನನಗೆ ಕೇಳ್ತಾರೆ. ಸೊ ಕನ್ಸೀಲರ್ ಅಂದರೆ ಏನು, ಯೂಶ್ವಲಾಗಿ ಹೆಂಗೆ ಮಾಡಿಬಿಡ್ತಾರೆ ಅಂತಂದರೆ, ನೀವು ಹೋಗಿ ಶಾಪ್ಸಲ್ಲಿ ಬೈ ಮಾಡ್ತೀರಾ ಅಂದಾಗ ಕನ್ಸೀಲರ್ ಕೊಡಿ ಅಂತಂದರೆ ನಿಮ್ಮ ಸ್ಕಿನ್ ಟೋನ್ಗಿಂತ ತುಂಬ ಫೇರ್ ಇರೋದು ಕನ್ಸೀಲರ್ ಕೊಟ್ಬಿಡ್ತಾರೆ. ಸೊ ನೀವೇನು ಮಾಡ್ತೀರಾ, ನಿಮ್ಮ ಸ್ಕಿನ್ ಟೋನ್ಗಿಂತ ಅಂದರೆ ಲೈಟರ್ ಶೇಡ್ ಇರೋದನ್ನು ನೀವು ಕನ್ಸೀಲರ್ ಆಗಿ ಯೂಸ್ ಮಾಡ್ತೀರಾ. ಸೊ ಅದು ಕವರ್ ಅಪ್ ಆಗೋದಿಲ್ಲ, ಗ್ರೇ ಆಗಿ ಕಾಣಿಸಿ ತುಂಬ ವರ್ಸ್ಟ್ ಆಗಿ ಕಾಣುತ್ತೆ. ಸೊ ಕನ್ಸಿಲರ್ ಅಂದರೆ ಹೇಗಿರಬೇಕು ಅಂತಂದರೆ ನಿಮ್ಮ ಸ್ಕಿನ್ ಟೋನಿಗೆ ಎಕ್ಸಾಕ್ಟ್ ಮ್ಯಾಚ್ ಆಗಿರಬೇಕು, ಅಥವಾ ಸ್ಕಿನ್ ಟೋನ್ಗಿಂತ 1 ಶೇಡ್ ಡಾರ್ಕ್ ಆಗಿರಬೇಕು. ದಟ್ ಈಸ್ ದ ಕಲರ್ ಆಫ್ ದ ಕನ್ಸಿಲರ್ ಯು ಹ್ಯಾವ್ ಟು ಯೂಸ್. ನಾನು ಇದ್ದಿದ್ದ ಪ್ರಾಬ್ಲಮ್ಸ್ ಏನೇನಿತ್ತು, ಡಾರ್ಕ್ ಸರ್ಕಲ್ ಅದೆಲ್ಲ ಕವರ್ ಅಪ್ ಆಗೋಯಿತು. ಸೊ ನೆಕ್ಸ್ಟ್ ಬಂದು ಫೌಂಡೇಶನ್ ಬಂದು ನಾನು ಫಾರೆವರ್ 52 ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ವೆರಿ ನೈಸ್ ಫೌಂಡೇಶನ್ ಇದು. ನೈಸಿನಮೈಡ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಪ್ರೊಟೆಕ್ಷನ್ ಫೌಂಡೇಶನ್, ಫ್ರಿಕಲ್ ರಿಡಕ್ಷನ್ ಅಂತ ಇದೆ, ಫಾರ್ ರೇಡಿಯಂಟ್ ಸ್ಕಿನ್ ಅಂತ ಇದೆ. ನನಗೆ ತುಂಬ ಇಷ್ಟ ಆಯಿತು ಈ ಫೌಂಡೇಶನ್. ನನಗೆ ಫಾರೆವರ್ 52 ಇಂದ ಗಿಫ್ಟ್ ಬಂದಿರುವಂಥ ಫೌಂಡೇಶನ್. ಈ ಥರ ಪಂಪ್ ಕೂಡ ಇರುತ್ತೆ ಇದರಲ್ಲಿ. ಸೊ ಚೆನ್ನಾಗಿದೆ, ವೆರಿ ಲೈಟ್ ವೆಯ್ಟ್ ಆಗಿದೆ, ಆ್ಯಂಡ್ ತುಂಬ ಗ್ಲೋಯಿ ಅನಿಸುತ್ತೆ ಈ ಫೌಂಡೇಶನ್ ಯೂಸ್ ಮಾಡಿದಾಗ. ತುಂಬ ಡ್ರೈ ಅನಿಸಲ್ಲ. ಯಾರಿಗೆ ಸ್ಕಿನ್ ತುಂಬ ಡ್ರೈ ಅನಿಸ್ತಾ ಇರುತ್ತೆ ಅವರು ಈ ಫೌಂಡೇಶನ್ನ ನೀವು ಟ್ರೈ ಮಾಡ್ಬೋದು. ನಾನು ಇದನ್ನು ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ, ಸೊ ನೀವು ಬೈ ಮಾಡ್ಬೋದು. ಎಗೇನ್ ನಿಮ್ಮ ಎಕ್ಸಾಕ್ಟ್ ಶೇಡ್ನ ನೀವು ನೋಡಿಕೊಂಡು ಬೈ ಮಾಡ್ಬೋದು. ಕನ್ಸೀಲಿಂಗ್ ಮಾಡಿ ಆಮೇಲೆ ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಸೀದಾ ಟ್ರಾನ್ಸ್ಫಾರ್ಮೇಷನ್ ಈಗ ನೋಡಿ, ನನ್ನ ಸ್ಕಿನ್ ಗ್ಲೋ ಆಗೋ ಕಾಣ್ತಾ ಇದೆ, ಅಟ್ ದ ಸೇಮ್ ಟೈಮ್ ಗ್ರೇ ಆಗಿ ಕಾಣ್ತಾ ಇಲ್ಲ. ಸೊ ನಾನಿಲ್ಲಿ ಕ್ರಿಯೇಟ್ ಮಾಡ್ತಾ ಇರೋವಂಥ ಲುಕ್ ಬಂದು ಸೆಲೆಬ್ರಿಟಿ ಮೇಕಪ್ ಅಂತಂದರೆ ತುಂಬ ನ್ಯಾಚುರಲ್ ಆಗಿರಬೇಕು. ಓವರ್ ಕವರೇಜ್ ಇರೋದಿಲ್ಲ. ಯೂಶಲಿ ತುಂಬ ಕವರೇಜಸ್ ಕೆಲವರು ಕೇಳ್ತಾರೆ ಬ್ರೈಡಲ್
ಮೇಕಪ್ಪಲ್ಲಿ ನನಗೆ ಈ ಥರ ಸೆಲೆಬ್ರಿಟಿದು ಫೋಟೋ ತೋರಿಸ್ಬಿಟ್ಟು ಕೇಳ್ತಾರೆ, ಈ ಥರ ಬ್ರೈಡಲ್ದು ಈ ಥರ ಸೆಲೆಬ್ರಿಟಿ ಬೇಕು, ಈ ಥರ ಸೆಲೆಬ್ರಿಟಿ ಮಾಡಿರುವಂಥ ಮೇಕಪ್ ಬೇಕು ಅಂತ. ನಾನು ಯಾವಾಗಲೂ ಹೇಳೋದೇನಂತಂದರೆ, ಸೆಲೆಬ್ರಿಟಿ ಮೇಕಪ್ ಅಂದ ತಕ್ಷಣ ಅವರು ತುಂಬ ಏನೋ ಫೌಂಡೇಶನ್ ಕವರೇಜ್ ಮಾಡಿರೋದಿಲ್ಲ. ಅವ್ರದ್ದು ತುಂಬ ಮಿನಿಮಲ್ ಕವರೇಜ್ ಇರುತ್ತೆ ಯೂಶ್ವಲಿ ಸೆಲೆಬ್ರಿಟಿ ಮೇಕಪ್ ಅಂದರೆ. ಆ್ಯಂಡ್ ಅವ್ರದ್ದು ಸ್ಕಿನ್ ಟೋನ್ ತುಂಬ ಸ್ಕಿನ್ ಕೇರ್ ಮಾಡಿರ್ತಾರೆ, ತುಂಬ ಟ್ರೀಟ್ಮೆಂಟ್ಸ್ನ ತೊಗೊಂಡಿರ್ತಾರೆ. ಆ್ಯಂಡ್ ಫೇಶಿಯಲ್ಸ್ ಎಷ್ಟೊಂದು ಥರ ಫೇಶಿಯಲ್ಸ್ ಇದೆ, ಸ್ಕಿನ್ ಟ್ರೀಟ್ಮೆಂಟ್ಸ್ ಇದೆ, ಮತ್ತು ಅವರು ವರ್ಕೌಟ್ಸ್ ಕೂಡ ಮಾಡ್ತಾರೆ. ಆ್ಯಂಡ್ ಅವ್ರು ತೊಗೊಳ್ಳೋಂಥ ಫುಡ್ ಇರ್ಬೋದು, ಅವ್ರ ಎಕ್ಸಸೈಸಸ್, ಇದೆಲ್ಲ ಸೇರಿ ಅವ್ರ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಮ ಸ್ಕಿನ್ ಅದೇ ಥರ ಚೆನ್ನಾಗಿದ್ದರೆ ಡೆಫಿನೆಟ್ಲಿ ಮಾಡ್ಬೋದು. ಆ ಥರ ಸೆಲೆಬ್ರಿಟಿ ಥರ ವೆರಿ ಲೈಟ್ ಕವರೇಜ್ ಕೊಟ್ಟು ಸೆಲೆಬ್ರಿಟಿ ಲುಕ್ನ ಕ್ರಿಯೇಟ್ ಮಾಡ್ಬೋದು. ಬೇಡ ನಂಗೆ ಕ್ಯಾರಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಲೂ ಹೇಳ್ತಾರೆ. ಯೂಶ್ವಲಿ ಸೆಲೆಬ್ರಿಟಿ ಮೇಕಪ್ ಆಗೇ ಇರುತ್ತೆ. ಸೊ ಇದು ಟ್ರೆಂಡ್ ಇವಾಗ ಆ ಥರ ಇದೆ. ಸೊ ನೀವು ಮೇಕಪ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದರೆ ಈ ಥರ ನೀವು ಫಾಲೋ ಮಾಡಿ. ಡೆಫಿನೆಟ್ಲಿ ಮೇಕಪ್ ಆದಮೇಲೆ ಇಟ್ ಲುಕ್ಸ್ ವೆರಿ ಗುಡ್. ಓಕೆ, ಸೊ ಈಗ ಬೇಸ್ ಆಗಿದೆ. ನಾನು ತುಂಬ ಲೈಟ್ ಕವರೇಜ್ ಕೊಟ್ಟಿದ್ದೀನಿ, ನಿಮ್ಮ ಎದುರಿಗೆ ನಾನು ಮಾಡಿದ್ದೀನಲ್ಲ, ಸೊ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ನೆಕ್ಸ್ಟ್ ಬಂದು ಹೈಲೈಟರ್. ಸ್ವಲ್ಪ ಹೈಲೈಟ್ ಮಾಡ್ತಾ ಇದ್ದೀನಿ. ಓಕೆ, ಸ್ವಲ್ಪ ಹೈಲೈಟಿಂಗ್ ಕೂಡ ಮಾಡ್ಕೊಳ್ತಾ ಇದ್ದೀನಿ, ಜಸ್ಟ್ ಟು ಗಿವ್ ದಟ್ ಲಿಫ್ಟ್ ದ ಗ್ಲೋ. ಸೊ ಗೊತ್ತಾಗ್ತಿರ್ಬೋದು ನಾನು ಸ್ಟಾರ್ಟಿಂಗ್ ಕನ್ಸೀಲರ್ ಯಾವ ಥರ ಶೇಡ್ ಯೂಸ್ ಮಾಡಿದೆ, ಆ್ಯಂಡ್ ಫಾರ್ ಹೈಲೈಟಿಂಗ್ ಯಾವ ಥರ ಶೇಡ್ ಯೂಸ್ ಮಾಡಿದೆ. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಎಲ್ಲ. ಸುಮ್ಮನೆ ನೀವು ಯಾವುದೋ ಕನ್ಸೀಲರ್ ಹೇಳಿದ್ರು ಅಂತ ಹೋಗ್ಬಿಟ್ಟು ಯಾವುದೋ ಶೇಡ್ಸ್ ಅಂತ ತೊಗೊಳ್ಬೇಡಿ, ಇಟ್ಸ್ ವೇಸ್ಟೇಜ್ ಆಫ್ ಮನಿ. ಸೊ ಕನ್ಸೀಲರ್ ತೊಗೊಳ್ತಾ ಇದ್ದೀರಾ ಅಂತಂದಾಗ ನಾನು ಹೇಳ್ತಾ ಇರೋವಂಥ ಟಿಪ್ನ ಫಾಲೋ ಮಾಡಿ ನೀವು ಬೈ ಮಾಡಿ. ಓಕೆ, ಸೊ ನೆಕ್ಸ್ಟ್ ಬಂದು ನಾನು ಪೌಡರ್ ಸೆಟ್ಟಿಂಗ್ ಮಾಡ್ತಾ ಇದ್ದೀನಿ. ಎಗೇನ್ ಇದು ನಾನು ಪೌಡರ್ನ ಹೋಲ್ ಫೇಸ್ ಸೆಟ್ ಮಾಡ್ತಾ ಇಲ್ಲ, ಸಿನ್ಸ್ ಇಟ್ ಈಸ್ ಗ್ಲೋಯಿ ಕೈಂಡ್ ಆಫ್ ಲುಕ್. ತುಂಬ ಫುಲ್ ಫೇಸ್ನ ಸೆಟ್ ಮಾಡಿಬಿಟ್ರೆ ಏನಾಗುತ್ತೆ, ಒಂಥರ ಮ್ಯಾಟ್ ಫಿನಿಶಿಂಗ್ ಆಗಿ ಕಾಣುತ್ತೆ. ಸೊ ನಾನಿಲ್ಲಿ ವೆರಿ ಲೈಟಾಗಿ ಎಲ್ಲ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಸೆಟ್ಟಿಂಗ್ ಪೌಡರ್ನ ನಾನು ಯೂಸ್ ಮಾಡಿಕೊಂಡು ಪೌಡರ್ನ ಸೆಟ್ ಮಾಡ್ತೇನೆ. ಪೌಡರ್ ಸೆಟ್ಟಿಂಗ್ ಬಂದು ನಾನು ಅಂಡರ್ ಐ ಮಾತ್ರ ಏನಾದರೂ ರಿಂಕಲ್ಸ್ ಇದ್ದರೆ ಅದನ್ನು ಕರೆಕ್ಟ್ ಮಾಡಿಕೊಂಡು ಅಂಡರ್ ಐ ಮಾತ್ರ ನಾನು ಮಾಡ್ತಾ ಇದ್ದೀನಿ. ನಿಮಗೆ ಇನ್ನೂ ಡೀಟೇಲ್ ಆಗಿ ಸೆಲ್ಫ್ ಮೇಕಪ್ ಕಲಿಬೇಕು ಅಂತಂದರೆ ಏನು ವಿಚಾರದಲ್ಲಿ ನಿಮಗೆ ಡೌಟ್ಸ್ ಇದೆ, ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಡೆಫಿನೆಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ ಕೇಸ್ ಏನಾದರೂ ನೀವು ಇನ್ ಪರ್ಸನ್ ಕ್ಲಾಸಸ್ ಜಾಯಿನ್ ಆಗಬೇಕು, ಸೆಲ್ಫ್ ಮೇಕಪ್ ಕಲಿಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ಮೆಸೇಜ್ ಮಾಡ್ಬೋದು. ನಾನು ನಿಮಗೆ ಅಲ್ಲಿ ರೆಸ್ಪಾಂಡ್ ಮಾಡ್ತೀನಿ. ಸೊ ನಾನು ಇಷ್ಟೇ ಪೌಡರ್ ಸೆಟ್ ಮಾಡ್ತಾ ಇರೋದು, ನಾನು ಓವರಾಲ್ ಫೇಸ್ ನಾನು ಪೌಡ್ರನ್ನ ಸೆಟ್ ಮಾಡ್ತಾ ಇಲ್ಲ, ಇಷ್ಟೇ ನಾನು ಸೆಟ್ ಮಾಡ್ತಾ ಇರೋದು ಪೌಡರ್ನ. ಸೊ ನೆಕ್ಸ್ಟ್ ಬಂದು ಐಬ್ರೋಸ್, ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಐಬ್ರೋಸ್ ಬಂದು ಸ್ವಲ್ಪ ಲಿಫ್ಟಿಂಗಲ್ಲಿ ಇರಬೇಕು. ಏನಾಗುತ್ತೆ ಅಂತಂದರೆ ಸ್ವಲ್ಪ ತುಂಬ ಜನ ಡೌನ್ ಆಗಿ ಮಾಡ್ತಾರೆ, ಆ ಥರ ಮಾಡಿದಾಗ ಸ್ವಲ್ಪ ಇನ್ನೂ ಈ ಥರ ಡೌನ್ ಆಗಿರೋ ಥರ ಕಾಣುತ್ತೆ. ಸೊ ಆ ಥರ ಕಾಣಿಸಿದ್ರೆ ಸ್ವಲ್ಪ ಇದೆಲ್ಲ ಏಜ್ ಆಗಿರೋ ಥರ ಕಾಣುತ್ತೆ. ಸೊ ಆಲ್ವೇಸ್ ಲಿಫ್ಟ್ ದ ಐಬ್ರೋಸ್. ಸಿ ನಾನು ಡೌನ್ ಹಾಕ್ತಾ ಇದ್ರೂ ಜಸ್ಟ್ ಟುವರ್ಡ್ಸ್ ಅಪ್. ಕ್ಯಾನ್ ಯು ಸಿ ದ ಡಿಫ್ರೆನ್ಸ್? ಸೊ ಈಗ ಬಂದು ಐ ಮೇಕಪ್ ನಾನು ಇವಾಗ ಲೈಟ್ ಕಲರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡಾರ್ಕ್ ಬ್ಲ್ಯಾಕಲ್ಲಿ ಸ್ವಲ್ಪ ಬ್ಲ್ಯಾಕಲ್ಲಿ ಬ್ಲೆಂಡ್ ಮಾಡ್ತಾ ಇದ್ದೀನಿ.
just highlighting this part. ಈಗ ನಾನು ಒಂದು ಫಾರೆವರ್ 52 ಬ್ಲಷ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಗೋಲ್ಡ್ ಡೆಪಾಸಿಟ್ ಇರುವಂಥ ಹೈಲೈಟರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈಗೇನು ತುಂಬ ಓವರ್ ಬ್ರೈಟ್ ಆಗಿರುವಂಥ ಹೈಲೈಟರ್ಸ್ನ ಯೂಸ್ ಮಾಡಿದ್ರೂ ಮೇಕಪ್ ಗ್ರೇ ಆಗೋ ಚಾನ್ಸಸ್ ಇರುತ್ತೆ. ಎಸ್, ಸೊ ವೆರಿ ಲೈಟ್ ಅಪ್ಲಿಕೇಶನ್ ಮಾಡಿದ್ದೀನಿ. ಎಗೇನ್ ಅದು ಏನು ಅಪ್ಲೈ ಮಾಡಿದ್ದೀನಿ ಅದು ಸೆಟ್ಟಿಂಗ್ ಸ್ಪ್ರೇ ಹಾಕಿದ್ಮೇಲೆ ಇಟ್ ವಿಲ್ ಮೆಲ್ಟ್ ಆ್ಯಂಡ್ ಬ್ಲೆಂಡ್ ವಿತ್ ದ ಸ್ಕಿನ್. ಸೊ ಇದು ಬಂದು ಹೈಲೈಟರ್. ಐ ಹೋಪ್ಸ್ ಯು ಕ್ಯಾನ್ ಸಿ ದ ಗ್ಲೋ ಇನ್ ದ ಸ್ಕಿನ್. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಮಸ್ಕಾರ. ಕೆಲವರಿಗೆ ಇರುತ್ತೆ ನ್ಯಾಚುರಲ್ ಆಗಿ, ಬಟ್ ಮೋಸ್ಟ್ ಆಫ್ ದ ಪೀಪಲ್ ಲೈಕ್ ಇದನ್ನು ಮಾಡಿಸಿರ್ತಾರೆ, ಲ್ಯಾಶ್ ಎಕ್ಸ್ಟೆನ್ಷನ್ಸ್ ಮಾಡಿಸಿರ್ತಾರೆ. ಸೊ ಅದು ನ್ಯಾಚುರಲ್ ಆಗಿ ಲ್ಯಾಶಸ್ ಚೆನ್ನಾಗಿ ಕಾಣ್ತಾ ಇರುತ್ತೆ. ಕ್ಯಾನ್ ಯು ಮೇಕ್ ದ ಡಿಫ್ರೆನ್ಸ್? ಈಗ ನಾನು ಲೋಯರ್ ಲ್ಯಾಶಸ್ಗೂ ನಾನು ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಥಿಂಗ್ ಬಂದು ಕಾಂಟೂರಿಂಗ್. ಸ್ವಲ್ಪ ನೋಸ್ ಕಾಂಟೂರ್ ಮಾಡ್ತಾ ಇದ್ದೀನಿ ಟು ಗೆಟ್ ದಟ್ ಶಾರ್ಪ್ ಲುಕ್. ಯಾಕೆಂದರೆ ನನಗೆ ಟೂ ಮಚ್ ಆಫ್ ಕಾಂಟೂರಿಂಗು ಇಷ್ಟ ಆಗೋದಿಲ್ಲ, ಯಾಕೆಂದರೆ ನನ್ನ ಅಪ್ಲಿಕೇಶನ್ನೇ ತುಂಬ ಲೈಟ್ ಇದೆ. ಸೊ ಅಪ್ಲಿಕೇಶನ್ ಲೈಟ್ ಇದ್ದಾಗ ಓವರಾಗಿ ಕಾಂಟೂರಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾವಾಗ ಅಪ್ಲಿಕೇಶನ್ ನಾವು ಕವರೇಜ್ ತುಂಬ ಮಾಡಿರ್ತೀವಿ ಆವಾಗ ಎಸ್ ಕಾಂಟೂರಿಂಗ್ ಬೇಕೇ ಬೇಕು. ಮತ್ತು ಫೇಸ್ನ ಮತ್ತೆ ಸ್ಕಲ್ಪ್ ಮಾಡೋದಕ್ಕೆ ಜಾಸ್ತಿ ಕಾಂಟೂರಿಂಗ್ ಬೇಕಾಗುತ್ತೆ. ಸೊ ಎಸ್, ಸೊ ನೆಕ್ಸ್ಟ್ ಕಮ್ ದ ಲಾಸ್ಟ್ ಥಿಂಗ್ ಇಸ್ ಲಿಪ್ಸ್ಟಿಕ್. ಅದು ಒಂದು ಲಿಪ್ಸ್ಟಿಕ್ ನಾನಿಲ್ಲಿ ರೀಕೋಟ್ ಬಂದು ಲೈಟ್ ಪಿಂಕ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಲೈನರ್ ಇಸ್ ಫ್ರಮ್ ಸ್ವಿಸ್ ಬ್ಯೂಟಿ. ಶೇಡ್ ಬಂದು ಪರ್ಪಲ್ ಅಂತ. ನೆಕ್ಸ್ಟ್ ಬಂದು ಸಿಂಪ್ಲಿ ನ್ಯಾಮ್ ಅನ್ನೋ ಒಂದು ಬ್ರ್ಯಾಂಡಿಂದ ನಾನು ಲಿಪ್ ಗ್ಲಾಸ್ನ ಅಪ್ಲೈ ಮಾಡ್ತಾ ಇದ್ದೀನಿ. ದ ಲಾಸ್ಟ್ ಸೆಟ್ಟಿಂಗ್ ಸ್ಪ್ರೇ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಸೊ ಟೇಕ್ ಕೇರ್, ಬಾಯ್.